ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣ ಗುಣೇಕಧಾಮ್ನೆ ನವದ್ಯೋನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಕಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಸಾಧುಭ್ಯೋ ಮಧುಮಥನಾಂಗ್ ವಿಭಕ್ತಿ ಭಾಗ್ಭ್ಯಃ ಶ್ರೌತೇಭ್ಯೋ ವಿತತಮತೇರ್ಮಹಾನುಭಾವಂ ವೇದಾಂತಂ ಸ್ವಯಮಿವ ಬಂಧ ಮೋಕ್ಷಮೂಲಂ ವ್ಯಾಚಷ್ಟಸ್ಫುಟಮಥ ಕೋಪಿ ಕೋವಿದೋತ್ರ. 16 ಸರ್ಗಗಳ ಮಹಾಕಾವ್ಯ ಸುಮಧ್ವ ವಿಜಯ ನಾರಾಯಣ ಪಂಡಿತಾಚಾರ್ಯರು ರಚನೆ ಮಾಡಿರ್ತಕ್ಕಂಥದ್ದು. ಈ 16ನೇ ಸರ್ಗ, ಇದರಲ್ಲಿ ಆಚಾರ್ಯರು ಪ್ರಪ್ರಥಮವಾಗಿ ಮಾಡ್ತಕ್ಕಂತಹ ಕಾರ್ಯ ವೇದಗಳ ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡೋದು. ನಾನು ಹಿಂದೆ ಒಮ್ಮೆ ಹೇಳಿದ್ದುಂಟು, ವೈದ್ಯ ಕೊಟ್ಟಿರ್ತಕ್ಕಂತಹ ಔಷಧಿಯ ಮೇಲೆ ವಿಶ್ವಾಸ, ಗುರುಗಳು ಕೊಟ್ಟಿರ್ತಕ್ಕಂತಹ ವಿದ್ಯೆಯ ಬಗ್ಗೆ ವಿಶ್ವಾಸ, ಆ ವಿಶ್ವಾಸ ಅಂತನ್ನೋದು ಅವನನ್ನು ಕೊನೆ ತನಕ ಕಾಪಾಡತ್ತೆ ಎಂಬುದಾಗಿ. ಯಾರಿಗೆ ಅದರ ಬಗ್ಗೆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ, ಶ್ರದ್ಧೆ ಇಲ್ಲ, ಅವನನ್ನು ಅದು ಕಾಪಾಡೋದಿಲ್ಲ. ಆದ್ದರಿಂದ ವಿದ್ಯೆಯ ಬಗ್ಗೆ ಬಹಳ ವಿಶ್ವಾಸವನ್ನು ತಾಳಬೇಕಾದ್ದು ಅದು ನಮ್ಮ ಕರ್ತವ್ಯ. ಅದಕ್ಕೆ ಆಚಾರ್ಯರು ಇಲ್ಲಿ ಪ್ರಾರಂಭದಲ್ಲಿ ಆ ವಿದ್ಯೆ ತತ್ವಜ್ಞಾನ ಎಲ್ಲಿಂದ ಬರುತ್ತೆ, ಅದೆಲ್ಲ ವೇದಗಳಿಂದ ಬರ್ತಕ್ಕಂಥದ್ದು. ಅದನ್ನು ವೇದಗಳ ಮಹತ್ವ ಏನು, ಆ ವೇದಗಳ ಮಹತ್ವವನ್ನು ಆಚಾರ್ಯರು ಪ್ರಾರಂಭದಲ್ಲಿ ಇಲ್ಲಿ ತಿಳಿಸಿಕೊಡ್ತಾರೆ. ಅದನ್ನು ಅವರಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಐತರೇಯ ಉಪನಿಷತ್ತು. ಆ ಐತರೇಯ ಉಪನಿಷತ್ತಿನ ಪ್ರವಚನವನ್ನು ಗ್ರಹಣ ಕಾಲದಲ್ಲಿ ಸಮುದ್ರದ ಮರಳಿನ ಮೇಲೆ ಕುಳಿತು ಬಹಳ ಹೊತ್ತು ಐತರೇಯ ಸೂಕ್ತವನ್ನು ಅವರು ವ್ಯಾಖ್ಯಾನ ಮಾಡಿದರು ಎಂಬುದಾಗಿ ಐತರೇಯ ಉಪನಿಷತ್ತಿನ ಮಹತ್ವವನ್ನು ಈ ಸರ್ಗದಲ್ಲಿ ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಅವರು ತಿಳಿಸಿಕೊಡ್ತಾರೆ. ಆಚಾರ್ಯರಲ್ಲಿ ಯೋಗ ಶಕ್ತಿ ಇತ್ತು. ಅಣಿಮ ಮಹಿಮ ಗರಿಮ ಎಂಬುದಾಗಿ ಏನೇನು ಯೋಗ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಆ ಯೋಗ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂತಹ ಆ ಎಲ್ಲ ವಿಧವಾಗಿರ್ತಕ್ಕಂಥ ಯೋಗ ಶಕ್ತಿ ಅವರಲ್ಲಿತ್ತು ಎಂಬುದಾಗಿ ಅನೇಕ ಶ್ಲೋಕಗಳಿಂದ ಆ ಯೋಗ ಶಕ್ತಿಯ ನಿರೂಪಣೆಯನ್ನು ಅವರು ಮಾಡ್ತಾರೆ. ಆಚಾರ್ಯರು ತೋರಿಸಿರ್ತಕ್ಕಂತಹ ಅತಿಮಾನುಷವಾದ ಲೀಲೆಗಳು, ಅತಿಮಾನುಷವಾದ ಲೀಲೆಗಳ ಬಗ್ಗೆ ಪರಿಚಯ 16ನೇ ಸರ್ಗದಲ್ಲಿ ಅನೇಕ ಶ್ಲೋಕಗಳಲ್ಲಿ ನಾವು ಕಾಣಬಹುದು. ಅವರು ಬರೆದಿರ್ತಕ್ಕಂತಹ ಕೃತಿಗಳ ಪರಿಚಯವನ್ನು 15ನೇ ಸರ್ಗದಲ್ಲಿ ಮಾಡಿಕೊಟ್ಟಿದ್ರು. ಹಾಗೆ ಬೇರೆ ಬೇರೆ ಸರ್ಗಗಳಲ್ಲಿ ಅವರ ಕೃತಿಗಳ ಪರಿಚಯವನ್ನು ಮಾಡಿಕೊಟ್ಟಿದ್ದುಂಟು. 16ನೇ ಸರ್ಗದಲ್ಲೂ ಕೂಡ ವೈದ್ಯನಾಥೇಶ್ವರ ದೇವಾಲಯದಲ್ಲಿ ಅವರು ರಚನೆ ಮಾಡಿರ್ತಕ್ಕಂಥ ಕೃಷ್ಣಾಮೃತ ಮಹಾರ್ಣವ ಕೃತಿ, ಅದರ ಪರಿಚಯವನ್ನು ಇಲ್ಲಿ 16ನೇ ಸರ್ಗದಲ್ಲಿ ಮಾಡಿಕೊಡ್ತಾರೆ. ಹೀಗೆ ಆಚಾರ್ಯರ ದಿವ್ಯ ಲೀಲೆಗಳನ್ನು ದೇವತೆಗಳು ಕೂಡ ಅವರ ಸಭೆಗಳಲ್ಲಿ ಸಂಗೀತ ಶಾಸ್ತ್ರಕ್ಕೆ ಅನುಗುಣವಾಗಿ ಆ ಸ್ವರಗಳ ಸಂಗಮದಿಂದ ಗಂಧರ್ವರು ಕೂಡ ಗಾನ ಮಾಡ್ತಾರೆ ಎಂಬುದಾಗಿ. ಹಾಗಾದರೆ ದೇವಲೋಕದಲ್ಲಿ ದೇವತೆಗಳು ಕೂಡ ಇದನ್ನು ಗಾನ ಮಾಡಬೇಕಾದ್ರೆ ಆಚಾರ್ಯರ ವ್ಯಕ್ತಿತ್ವ ಎಷ್ಟು ಉನ್ನತವಾದದ್ದು ಎಂಬುದಾಗಿ ನಾವು ತಿಳ್ಕೊಳ್ಬಹುದು. ಹೀಗೆ ಕಥಾ ನಾಯಕನ ಪರಿಚಯವನ್ನು ತುಂಬ ಚೆನ್ನಾಗಿ ಕವಿಗಳು ಪಂಡಿತಾಚಾರ್ಯರು ಈ ಸರ್ಗದಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಒಂದು ಸ್ಥಳ, ಸಜ್ಜನರು ಅನೇಕ ಮಂದಿ ಅಲ್ಲಿ ಸೇರಿದ್ದಾರೆ, ಒಬ್ಬರಲ್ಲ ಇಬ್ಬರಲ್ಲ, ಬಹಳ ಜನ ಸೇರಿದ್ದಾರಂತೆ. ಅಲ್ಲಿ ಒಬ್ಬ ಆಚಾರ್ಯರ ಶಿಷ್ಯ, ಆಚಾರ್ಯರಲ್ಲೇ ಶಾಸ್ತ್ರವನ್ನು ಅಧ್ಯಯನ ಮಾಡಿರ್ತಕ್ಕಂಥವನು. ಆಚಾರ್ಯರ ಶಿಷ್ಯ ಒಬ್ಬ, ಅವನು ಉಪದೇಶವನ್ನು ಮಾಡ್ತಾ ಇದ್ದಾನೆ. ಮಧ್ವಾಚಾರ್ಯರ ಮಹತ್ವವನ್ನು ತುಂಬ ಸ್ಪಷ್ಟವಾಗಿ, ತುಂಬ ಚೆನ್ನಾಗಿ ಅದನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅದನ್ನು ವಿವರಿಸಿ ತಾನು ಹೇಳ್ತಾ ಇದ್ದಾನಂತೆ. ಗುರುಗಳು ಶಿಷ್ಯನಿಗೆ ವಿದ್ಯೆಯನ್ನು ನೀಡ್ತಾರೆ. ಎಂಥ ವಿದ್ಯೆ ನೀಡ್ತಾರೆ, ಅವನ ಜನ್ಮ ಜನ್ಮಕ್ಕೂ ಕೂಡ ಬಹಳ ಉಪಯುಕ್ತವಾಗಿರಬೇಕು.
ಅಂಥ ವಿದ್ಯೆಯನ್ನ ಗುರುಗಳಾದವರು ಶಿಷ್ಯರಿಗೆ ನೀಡ್ತಾರಂತೆ. ಆಚಾರ್ಯರು ಕೊಟ್ಟ ವಿದ್ಯೆ ಅದು ಅಲ್ಪವಾದ ವಿದ್ಯೆ ಅಲ್ಲ. ಆಚಾರ್ಯರ ಶಾಸ್ತ್ರಗಳ ಅಧ್ಯಯನವನ್ನ ಮಾಡಿರ್ತಕ್ಕಂಥವನಿಗೆ ಮೋಕ್ಷವೇ ಫಲ. ಬಂಧ ಮೋಕ್ಷ ಮೂಲಂ ವೇದಾಂತಂ ಇವ. ಬಂಧನದಿಂದ ಬಿಡುಗಡೆ ಆಗಬೇಕು. ಸಂಸಾರದಲ್ಲಿ ವಿಧ ವಿಧವಾಗಿರ್ತಕ್ಕಂಥ ಕಷ್ಟ ಕೋಟಲೆಗಳಿಗೆ ಮನುಷ್ಯ ಒಳಗಾಗ್ತಾ ಇರ್ತಾನೆ. ಆದರೆ ಆ ಸಂಸಾರ ಬಂಧನದಿಂದ ತಾನು ಬಿಡುಗಡೆಯನ್ನು ಹೊಂದಿ ಮೋಕ್ಷವನ್ನು ಹೊಂದಬೇಕು ಎಂಬುದಾಗಿ ಅಪೇಕ್ಷೆ ಸಾತ್ವಿಕನಾಗಿರ್ತಕ್ಕಂತಹ ಜೀವನಿಗೆ ಇರುತ್ತೆ. ಅವನು ತತ್ವಜ್ಞಾನವನ್ನು ಸಂಪಾದನೆ ಮಾಡಬೇಕು ಎಂಬುದಾಗಿ, ವೇದಾಂತ ಶಾಸ್ತ್ರವನ್ನು ಓದಬೇಕು ಎಂಬುದಾಗಿ ಅವನು ಪ್ರವೃತ್ತಿಯನ್ನು ಮಾಡ್ತಾನೆ. ಗುರುಗಳ ಹತ್ರ ಹೋಗಿ ಆ ವೇದಾಂತ ವಿದ್ಯೆಯನ್ನ ಉಪದೇಶ ಪಡ್ಕೊಳ್ತಾನೆ. ಹಾಗೆ ಆ ವೇದಾಂತ ವಿದ್ಯೆ ಅವನನ್ನ ಮೋಕ್ಷ ಮಾರ್ಗದಲ್ಲಿ ಕರ್ಕೊಂಡು ಹೋಗುತ್ತೆ. ವೇದಾಂತ ವಿದ್ಯೆ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಜನ್ಮ ಜನ್ಮದಲ್ಲಿಯೂ ಕೂಡ ಸಾಧನೆ ಮಾಡ್ಕೊಳ್ಬೇಕಂತೆ. ಒಂದು ಜನ್ಮದ ಸಾಧನೆಯಿಂದಾಗಿ ಮೋಕ್ಷ ಅಂತ ಅನ್ನೋದು ಅಸಾಧ್ಯ. ಅದಕ್ಕೆ ಬಹೂನಾಂ ಜನ್ಮನಾಮಂತೆ, ಅನೇಕ ಜನ್ಮಗಳಲ್ಲಿ ಓದಬೇಕು, ಅಧ್ಯಯನ ಅಧ್ಯಾಪನದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಬೇಕು. ಆದರೆ ವಿದ್ಯೆ ಅಂತನ್ನೋದು ಕೇವಲ ಒಂದು ಜನ್ಮಕ್ಕೆ ಮಾತ್ರ ಮೀಸಲಾದದ್ದಲ್ಲ. ಅದು ಪ್ರತಿ ಜನ್ಮದಲ್ಲಿಯೂ ಕೂಡ ಅಧ್ಯಯನ ಅಧ್ಯಾಪನದಲ್ಲಿ ತಮ್ಮನ್ನ ತೊಡಗಿಸಿಕೊಳ್ಬೇಕು. ಅವಾಗ ಅವನು ಮೋಕ್ಷ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಆ ವೇದಾಂತ ಶಾಸ್ತ್ರ ಅಂತನ್ನೋದು ಮೋಕ್ಷ ಸಾಧಕವಾಗಿರ್ತಕ್ಕಂಥ ಶಾಸ್ತ್ರ. ಅದನ್ನ ಗುರುಗಳು ಶಿಷ್ಯನಿಗೆ ಉಪದೇಶ ಮಾಡ್ತಾರೆ. ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ವೇದಾಂತ ಶಾಸ್ತ್ರ. ಅದು ಆ ವೇದಾಂತ ಶಾಸ್ತ್ರದಲ್ಲಿ ಪ್ರವೇಶವನ್ನು ಮಾಡಿಬಿಟ್ರೆ ಅವನು ಯಾವತ್ತೂ ಕೂಡ ಅಪ್ಪಿ ತಪ್ಪಿಯೂ ಕೂಡ ಕೆಟ್ಟ ಮಾರ್ಗದಲ್ಲಿ, ದುರ್ಮಾರ್ಗದಲ್ಲಿ ಅವನು ಯಾವತ್ತೂ ಸಾಗೋದಿಲ್ಲ. ಅಂತಹ ಪರಮ ಪವಿತ್ರವಾದ ಮಾರ್ಗದಲ್ಲಿ ಆ ಶಾಸ್ತ್ರ ಅನ್ನೋದು ಮನುಷ್ಯನನ್ನ ಕರ್ಕೊಂಡು ಹೋಗುತ್ತೆ. ಅದರಂತೆ ಆಚಾರ್ಯರ ಮಹಿಮೆಯೂ ಕೂಡ ಆ ವೇದಾಂತ ಶಾಸ್ತ್ರದಂತೆ. ಆ ವೇದಾಂತ ಶಾಸ್ತ್ರ ಯಾವ ರೀತಿಯಾಗಿ ಅವನನ್ನ ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗುತ್ತೆ, ಆಚಾರ್ಯರ ಮಹಿಮೆಯೂ ಕೂಡ ಅವನನ್ನು ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗತ್ತಂತೆ, ಸಾತ್ವಿಕನಾದ ಮನುಷ್ಯನನ್ನ. ಅಂಥ ಒಂದು ಮಹತ್ವ ಆಚಾರ್ಯರ ಮಹಿಮೆಗಳಿದೆ ಎಂಬುದಾಗಿ. ಗಮನಾಸನ ಸಂಕಥಾದಿ ಲೀಲಾ ಸ್ಮೃತಿ ಮಾತ್ರೇಣ ಭವಾಪವರ್ಗಧಾತ್ರೀ ಅಂತ ಹಿಂದೊಂದು ಶ್ಲೋಕ ಬಂದಿದೆ. ಗಮನ, ಆಸನ, ಸಂಕಥಾದಿ ಲೀಲಾ, ಆಚಾರ್ಯರ ಒಂದೊಂದು ಲೀಲೆಗಳು ಕೂಡ ಪರಮ ಪವಿತ್ರವಾದದ್ದು. ಸ್ಮೃತಿ ಮಾತ್ರೇಣ ಭವಾಪವರ್ಗಧಾತ್ರೀ, ಕೇವಲ ಅದರ ಸ್ಮರಣೆಯನ್ನ ಮಾಡಿದ್ರೂ ಸಾಕಂತೆ. ಅದೇನ್ ಮಾಡತ್ತೆ? ನಮ್ಮನ್ನ ಸಂಸಾರದಿಂದ ತಪ್ಪಿಸಿ ಮೋಕ್ಷ ಮಾರ್ಗದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಅಷ್ಟು ಪರಮ ಪವಿತ್ರವಾದದ್ದು ಆಚಾರ್ಯರ ಮಹಿಮೆ ಎಂಬುದಾಗಿ. ಅಂತಹ ಮಹಿಮೆಯನ್ನ ಇಲ್ಲಿ ಒಬ್ಬ ಶಿಷ್ಯ, ಆಚಾರ್ಯರ ಶಿಷ್ಯ, ತಾನು ಕಣ್ಣಾರೆ ಕಂಡಿದ್ದು ಅದೆಲ್ಲವನ್ನೂ ಕೂಡ, ತಾನು ಕಂಡಿದ್ದನ್ನೆಲ್ಲವನ್ನೂ ಕೂಡ ಇಲ್ಲಿ ಹೇಳ್ತಾ ಇದ್ದಾನೆ. ಯಾಕೆ? ಪ್ರತ್ಯಕ್ಷವಾಗಿ ಯಾವುದು ಕಾಣಿಸಿಕೊಳ್ಳತ್ತೆ ಅದು ಬಹಳ ನಂಬಿಕೆಗೆ, ವಿಶ್ವಾಸಕ್ಕೆ ಯೋಗ್ಯವಾದದ್ದು. ಆ ಶಿಷ್ಯ ತಾನೇ ಕಣ್ಣಾರೆ ಕಂಡಿದ್ದಾನೆ. ಆಚಾರ್ಯರ ಜೊತೆಗೆ ಅನೇಕ ವರ್ಷಗಳ ಕಾಲ ಸಂಚಾರವನ್ನು ಮಾಡಿ ತಾನು ನೋಡಿದ್ದಾನೆ, ಅನುಭವಿಸಿದ್ದಾನೆ. ಆ ಲೀಲೆಗಳನ್ನ ಆ ಶಿಷ್ಯ ಇಲ್ಲಿ ಹೇಳಲಿಕ್ಕೆ ತಾನು ಪ್ರಾರಂಭ ಮಾಡ್ದ. ಅಂತ ಒಂದು ಲೀಲೆಯನ್ನ ಹೇಳ್ತಾ ಇದ್ದಾರೆ. ಗೋಮತ್ಯಾಸ್ತಟ ನಿಕಟೇಚ್ಛ ಕೀರ್ತಿ ಚಂದ್ರಂ ವಿಶ್ವಜ್ಞಂ ಕ್ಷಿತಿಪತಿರಂತ್ಯವರ್ಣ ಜನ್ಮ ವಿದ್ವೇಷ್ಟಾ ಶ್ರುತಿಗುಣ ಸಾಧಕಂ ಶ್ರುತೀನಾಂ ವಾಚಾಲೋ ವಚನಮುವಾಚ ವಾಗ್ಮಿವರ್ಯಂ. ಗೋಮತಿ ನದಿಯ ಸಮೀಪದಲ್ಲಿ ಒಬ್ಬ ರಾಜ. ಆದರೆ ಅವನಿಗೆ ವೇದಗಳ ಬಗ್ಗೆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ. ಅವನಿಗೆ ವೇದಗಳ ಪ್ರಮಾಣದ ಮಾರ್ಗ ಅವನಿಗೆ ಗೊತ್ತಿಲ್ಲ, ಯಾರೂ ಅವನಿಗೆ ಹೇಳಿಲ್ಲ. ಅದನ್ನು ಹೇಳಿದ್ರೆ ಅವನು ವೇದಗಳ ಬಗ್ಗೆ ನಂಬಿಕೆಯನ್ನ, ವಿಶ್ವಾಸವನ್ನ ತಾಳ್ತಾ ಇದ್ದ. ಆದರೆ ಅವನಿಗೆ ಗೊತ್ತಿಲ್ಲ ವೇದಗಳು ಯಾವ ರೀತಿ ಪ್ರಮಾಣ, ಹೇಗಿದೆ ವೇದದ ಪರಿಚಯ ಅವನಿಗಿಲ್ಲ. ಆದ್ರಿಂದ ಆ ರಾಜ ಸ್ವಲ್ಪ ವೇದ ನಿಂದನೆಯನ್ನ ತಾನು ಮಾಡ್ತಾ ಇದ್ದಂತೆ. ಆಚಾರ್ಯರ ಕೀರ್ತಿ ಅದು ಎಲ್ಲ ಕಡೆಯಲ್ಲೂ ಕೂಡ ಹರಡಿದೆ. ಅದು
ಅಚ್ಚ ಕೀರ್ತಿ ಚಂದ್ರಂ ಅಂತ ಹೇಳ್ತಾರೆ. ಅಚ್ಚ ಕೀರ್ತಿ ಚಂದ್ರಂ, ಪರಿಶುದ್ಧವಾದ ಕೀರ್ತಿಯಿಂದ ಚಂದ್ರನಂತೆ ಇರ್ತಕ್ಕಂಥದ್ದು, ಆ ಚಂದ್ರನಂತೆ ಪ್ರಕಾಶಿಸ್ತಾ ಇರ್ತಕ್ಕಂಥದ್ದು. ಅವರು ಆಚಾರ್ಯರು ವೇದಗಳ ಪ್ರವಚನವನ್ನ ಹೋದ ಕಡೆಯಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಮಾಡ್ತಾ ಇದ್ರು. ವೇದಗಳ ಪ್ರಾಮಾಣ್ಯವನ್ನ ಅನೇಕ ವಿಧವಾಗಿ ಸಾಧಿಸ್ತಾ ಇದ್ರು. ಅಂಥ ಮಧ್ವಾಚಾರ್ಯರನ್ನ ಕುರಿತು ಆ ರಾಜ ಕೆಳಗಿನ ಮಾತುಗಳನ್ನು ಅವನು ಹೇಳ್ದ ಎಂಬುದಾಗಿ. ಗೋಮತಿ ನದಿ ಪರಮ ಪವಿತ್ರವಾಗಿರ್ತಕ್ಕಂತಹ ನದಿ ಅದು. ವಾದಿರಾಜರು ತಮ್ಮ ತೀರ್ಥ ಪ್ರಬಂಧದಲ್ಲಿ ಪ್ರವಾಸ ಸಾಹಿತ್ಯ, ಪ್ರವಾಸ ಶಾಸ್ತ್ರ ಸಾಹಿತ್ಯ ಅಲ್ಲಿ ಶ್ರೀಕೃಷ್ಣ ಚರಣಾಂಭೋಜ ರಜೋರಂಜಿತ ಗೋಮತೀಂ ಅಬ್ಧಿರಮಣೀಂ ಭಜೆ ತಾಪತ್ರಯಾಪಹಂ. ಗೋಮತಿ ನದಿ ಪರಮ ಪವಿತ್ರವಾದ ನದಿಯಂತೆ. ಗೋಮತಿ ಅಂತ ಹೇಳ್ತೀವಲ್ಲ, ಗೋವಂದ್ರು ನೀರು, ಬಹಳ ಪ್ರಶಸ್ತವಾದ ಪವಿತ್ರವಾದ ನೀರನ್ನು ಯಾವುದು ಹೊಂದಿದೆಯೋ ಅದನ್ನೇ ಗೋಮತಿ ಅಂತ ಕರೀತಾರೆ. ಆ ಗೋಮತಿಯ ನೀರು ಬಹಳ ಪವಿತ್ರವಾಗಿರ್ತಕ್ಕಂಥ ನೀರು. ಅಲ್ಲ, ಯಾಕೆ ಅಂಥ ಪಾವಿತ್ರ್ಯ ನೀರಿಗೆ ಅಂತ ಕೇಳಿದರೆ, ಶ್ರೀಕೃಷ್ಣ ಚರಣಾಂಭೋಜ ರಜೋರಂಜಿತ ಗೋಮತಿ. ಶ್ರೀಕೃಷ್ಣ ತಾನು ಸಂಚಾರ ಮಾಡಿದ ಪ್ರದೇಶ, ಅವನ ಪಾದ ಕಮಲದಲ್ಲಿರ್ತಕ್ಕಂಥ ಧೂಳಿನ ಸಂಪರ್ಕ ಅಲ್ಲಿಗೆ ಆಗಿದೆಯಂತೆ. ಅದರಿಂದಾಗಿ ರಂಜಿತ ಗೋಮತಿ, ಬಹಳ ಪರಮ ಪವಿತ್ರವಾಗಿ ಅಲಂಕೃತವಾಗಿರ್ತಕ್ಕಂತಹ ಗೋಮತಿ. ಅಬ್ಧಿ ರಮಣಿ, ಸಮುದ್ರ ರಾಜನ ಪತ್ನಿಯಾಗಿದ್ದಾಳೆ. ಆ ಗೋಮತಿ ನದಿಯ ದಡದಲ್ಲಿಯೇನೆ ಈ ರಾಜ ತಾನು ವಾಸ ಮಾಡ್ತಾ ಇರೋದು. ಆಚಾರ್ಯರು ಅಲ್ಲಿಗೆ ಹೋಗಿದ್ದಾರೆ. ತಾಪತ್ರಯಾಪಹಂ, ತಮ್ಮೆಲ್ಲ ಭಕ್ತರುಗಳನ್ನು ಕರ್ಕೊಂಡು ಹೋಗಿದ್ದಾರೆ. ಯಾಕೆ? ಎಲ್ಲರ ತಾಪ ಪರಿಹಾರ ಆಗಬೇಕಲ್ಲ. ಆ ಗೋಮತಿ ನದಿಯನ್ನು ಪರಮ ಪವಿತ್ರವನ್ನಾಗಿ ಮಾಡಬೇಕು ತಾವು ಸ್ನಾನದಿಂದಾಗಿ. ಅದಕ್ಕೋಸ್ಕರವಾಗಿಯೇ ಅಲ್ಲಿಗೆ ಹೋಗಿದ್ದಾರೆ ಆಚಾರ್ಯರು. ಹೀಗೆ ಆಚಾರ್ಯರು ತಮ್ಮ ಶಿಷ್ಯಂದ್ರಗಳನ್ನೆಲ್ಲ ಅಲ್ಲಿಗೆ ಕರೆದುಕೊಂಡು ಹೋಗಿದ್ದಾರೆ. ವೇದಗಳ ಪ್ರಾಮಾಣ್ಯವನ್ನು ಆಚಾರ್ಯರು ಸಾಧನೆ ಮಾಡ್ತಾ ಇದ್ದಾರೆ. ಅಲ್ಲಿ ರಾಜ ಹೇಳ್ತಾ ಇದ್ದಾನೆ, ಉನ್ಮತ್ತ ಪ್ರಲಪಿತವನ್ನ ತದ್ಧಿಮಾನಂ ಯದ್ವಾಕ್ಯಂ ವ್ಯಭಿಚರತಿ ಕ್ವಚಿತ್ ಫಲೇತ್ರ ದೃಷ್ಟಾಂತೋ ಭವತಿ ತದಪ್ರಮಾಣತಾಯಾಂ ಸರ್ವೇಷಾಂ ಶ್ರುತಿವಚಸಾಂಚ ಸರ್ವಥೇತಿ. ವೇದವನ್ನು ಅಪ್ರಮಾಣ ಅಂತ ಆ ರಾಜ ತಾನು ಹೇಳ್ತಾ ಇದ್ದಾನೆ. ಯಾಕೆ ಅಪ್ರಮಾಣ ಅಂತ ಕೇಳಿದರೆ, ಕ್ವಚಿತ್ ಫಲೇ ವ್ಯಭಿಚರತಿ, ವೇದದಲ್ಲಿ ಏನೇನೋ ಕರ್ಮಾಚರಣೆಗಳನ್ನು ಹೇಳಿರ್ತಾರೆ. ಆ ಕರ್ಮಾಚರಣೆಗಳನ್ನು ಮಾಡಿದಾಗ, ವೇದ ಹೇಳಿರ್ತಕ್ಕಂತಹ ಕರ್ಮಗಳನ್ನು ಅನುಷ್ಠಾನ ಮಾಡಿದಾಗ ಅಲ್ಲಿ ಹೇಳಿರ್ತಕ್ಕಂತಹ ಫಲ ನಮಗೆ ದೊರಿಬೇಕು. ಆದರೆ ಫಲ ದೊರೀತಾ ಇಲ್ಲ. ಆ ಫಲ ದೊರೀತಾ ಇಲ್ಲ, ಆದ್ದರಿಂದಾಗಿ ವೇದವು ಪ್ರಮಾಣ ಅಲ್ಲ ಅಂತ ಬಹಳ ಪ್ರಬಲವಾಗಿ ಅವನು ವೇದದ ಅಪ್ರಾಮಾಣ್ಯವನ್ನ ತಾನು ಪ್ರತಿಪಾದನೆ ಮಾಡ್ತಾ ಇದ್ದಾನೆ. ವೇದ ಅಪ್ರಮಾಣ ಎಂಬುದಾಗಿ ಸಾರಿಸೋದು ತುಂಬ ಸುಲಭ ಎಂಬುದಾಗಿ. ಯಾಕೆ ಅಂತ ಹೇಳಿದರೆ, ಫಲ ದೊರೀತಾ ಇಲ್ಲ. ಇಂಥ ಮಾತನ್ನ ಈ ರೀತಿಯಾಗಿ ಸಮರ್ಥನೆ ಮಾಡಬೇಕಾದ್ರೆ ಅವನು ಶಾಸ್ತ್ರ ಮಾರ್ಗದಲ್ಲಿ ಸಾಗದೇ ಇರುವವನಿಗೆ ಚಿಂತನೆಯ ಮಾರ್ಗ ಗೊತ್ತಿರೋದಿಲ್ಲ. ಆ ದಿಕ್ಕು ಗೊತ್ತಿಲ್ಲದೇನೆ ಇದೆಲ್ಲ ಮಾತನಾಡ್ತಕ್ಕಂಥದ್ದು. ಔಷಧಿ ಸೂಕ್ತ ಅಂತ ಇದೆ, ಅಲ್ಲಿ ಆ ಮಂತ್ರವನ್ನ ಜಪ ಮಾಡಿದರೆ ಬೀಜ ಮೊಳಕೆ ಹೊಡೆಯುತ್ತೆ ಅಂತೆಲ್ಲ ಹೇಳಿದ್ದಾರೆ. ಆದರೆ ಆ ಮಂತ್ರವನ್ನು ಜಪ ಮಾಡಿದರೂ ಕೂಡ ಬೀಜದಿಂದ ಮೊಳಕೆ ಸಸ್ಯ ಸಂಪತ್ತು ಬರ್ತಾ ಇಲ್ಲ. ಆದ್ದರಿಂದ ವೇದ ಮಾತು ಅಂತ ಹೇಳಿದರೆ ಅದು ಹುಚ್ಚನ ಮಾತು ಎಂಬುದಾಗಿ. ಹುಚ್ಚ ತಾನು ಅಸಂಬದ್ಧವಾಗಿ ಅಸಂಗತವಾಗಿ ಏನೇನೋ ಮಾತನಾಡ್ತಾ ಇರ್ತಾನೆ. ಹಾಗೆ ವೇದ ವಚನವೂ ಕೂಡ ಅಸಂಗತವಾಗಿರ್ತಕ್ಕಂತಹ ಮಾತಿನ ಸಮೂಹವೇ ವೇದ. ಯಾಕೆ ಅಂದರೆ ಫಲ ದೊರೀತಾ ಇಲ್ಲ, ಆದ್ದರಿಂದಾಗಿ ವೇದ ಪ್ರಮಾಣ ಆಗೋದಿಲ್ಲ ಎಂಬುದಾಗಿ ಆ ರಾಜ
ವೇದಗಳ ಬಗ್ಗೆ ಅಪನಂಬಿಕೆ, ಅವಿಶ್ವಾಸದ ಮಾತುಗಳನ್ನು ಅವನಾಡ್ತಾ ಇದ್ದಾನೆ. ಅಲ್ಲ, ವೇದದಲ್ಲಿ ಫಲವನ್ನ ಹೇಳ್ತಾ ಇರತಕ್ಕಂತಹ ಮಾತುಗಳು ಮಾತ್ರ ಇರೋದಲ್ಲ, ಕೇವಲ ಕರ್ಮಗಳ ಪ್ರತಿಪಾದನೆಯನ್ನು ಮಾಡ್ತಾ ಇರತಕ್ಕಂತಹ ವಚನಗಳು ಮಾತ್ರ ಇಲ್ಲ, ಬೇರೆ ಬೇರೆ ಮಹಿಮೆಗಳನ್ನು ಹೇಳ್ತಕ್ಕಂಥ ವಚನಗಳು ಇದೆಯಲ್ಲ, ಭಗವಂತನ ಮಹಿಮೆಯನ್ನು ಹೇಳ್ತಾ ಇರತಕ್ಕಂಥ ವಚನಗಳು ಇದೆಯಲ್ಲ, ಅವುಗಳು ಪ್ರಮಾಣ ಆಗಬಹುದಲ್ಲ. ಫಲಪ್ರತಿಪಾದಕವಾದ ವಾಕ್ಯಗಳು ಬೇಕಾದರೆ ಅವಿಶ್ವಾಸ ವಿಷಯ ಅಂತಾಗಲಿ, ಅಪ್ರಮಾಣ ಅಂತಾಗಲಿ. ಆದರೆ ಭಗವಂತನ ಮಹಿಮೆಗಳನ್ನು ಹೇಳ್ತಾ ಇರ್ತಕ್ಕಂಥ ವಚನಗಳು ಪ್ರಮಾಣ ಆಗಬಹುದಲ್ಲ ಅಂತ ಪ್ರಶ್ನೆ ಬಂದರೆ, ಸರ್ವೇಷಾಂ ಶ್ರುತಿ ವಚಸಾಂ, ನಮಗೆ ಒಂದು ದೃಷ್ಟಾಂತ ಸಾಕು. ಮನೆಯಲ್ಲಿ ಅನ್ನ ಮಾಡಿದಾಗ ಅದು ಅಕ್ಕಿ ಬೆಂದಿದೆಯೋ ಇಲ್ಲೋ ಅಂತ ನೋಡಲಿಕ್ಕೆ ಎಲ್ಲ ಅಗಳುಗಳನ್ನು ಹಿಡಿದು ಯಾರು ಪರೀಕ್ಷೆ ಮಾಡೋದಿಲ್ಲ. ಒಂದು ಎರಡು ಅಗಳುಗಳನ್ನು ನೋಡಿ ಅನ್ನ ಬೆಂದಿದೆ ಅಂತ ನಿರ್ಣಯ ಮಾಡ್ತಾರೆ. ಅದೇ ವಿಧವಾಗಿ ವೇದದಲ್ಲಿ ಕೆಲವು ವಾಕ್ಯಗಳನ್ನು ನೋಡಿದರೂ ಸಾಕು, ಉಳಿದ ವಾಕ್ಯಗಳು ಏನು ಅಂತ ಗೊತ್ತಾಗಿ ಬಿಡತ್ತೆ ಅಂತ ರಾಜ ಕೆಲವೇ ವಾಕ್ಯಗಳನ್ನು ದೃಷ್ಟಾಂತವಾಗಿಟ್ಕೊಂಡು ಸಮಸ್ತವಾದ ವೇದರಾಶಿಯನ್ನು ಅಪ್ರಮಾಣ ಅಂತ ಅವನು ಪ್ರತಿಪಾದನೆ ಮಾಡಿದಾಗ ಆಚಾರ್ಯರು ಖಂಡಿತ ಇದು ಸುಳ್ಳು, ವೇದ ಪ್ರಮಾಣ ಆಗಿಯೇ ಆಗತ್ತೆ ಎಂಬುದನ್ನು ಆಚಾರ್ಯರು ಪ್ರತ್ಯಕ್ಷದಿಂದಲೇ ಅದನ್ನು ತೋರಿಸಿಕೊಡ್ತಾರೆ. ಅದನ್ನು